ಸೊ ಡ್ರೈವಿಂಗ್ ಲೈಸೆನ್ಸ್ ಏನಕ್ಕೆ ಮಾಡಿಸ್ಕೊಬೇಕು? ಆರ್ ಟಿ ಒ ಆಫೀಸಲ್ಲಿ. ಸೊ ಆರ್ ಟಿ ಒ ಆಫೀಸಲ್ಲಿ ಎಷ್ಟು ವರ್ಷ ಆದಮೇಲೆ ಮಾಡಿಸ್ಬೇಕು? 18 ಇಯರ್ಸ್, 18 ವರ್ಷ ಆದಮೇಲೆ ಮಾಡಿಸ್ಬೇಕು. 18 ವರ್ಷದ ಕೆಳಗಡೆ ಇರೋ ಮಕ್ಕಳೇನಾದ್ರು ಡ್ರೈವಿಂಗ್ ಮಾಡಿಸಿದ್ರೆ, ಬೈಕ್ ಓಡಿಸಿದ್ರೆ ಏನು ಅಪರಾಧ? ಎಷ್ಟು ಫೈನ್ ಆಗ್ತದೆ ಗೊತ್ತಿದೆ ಯಾರಿಗಾದ್ರು? ಎಷ್ಟು? ಯಾರು ಹೇಳಿದ? 25. ಗುಡ್, ವೆರಿ ಗುಡ್. ಸೊ ಕ್ಲಾಪ್ಸ್ ಮಾಡಿ. ವೆರಿ ಗುಡ್. 25,000 ನಿಮ್ಮ ಫ್ರೆಂಡ್ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಾಯ್ತಾ? ನೀವೇನಾದ್ರು ಓಡಿಸಿದ್ರೆ 18 ವರ್ಷ ಆಗಿದೆ ಎಲ್ಲರಿಗೂ ಇಲ್ಲಿ? ಇಲ್ಲ. ಅಕಸ್ಮಾತ್ ಏನಾರು ನೀವೇನಾದ್ರು ಓಡಿಸಿದ್ರೆ 25,000 ಫೈನ್ ಕಟ್ಟಬೇಕಾಯ್ತದೆ. ಯಾರು ಕಟ್ಟಬೇಕು ಅದನ್ನು? ಯಾರು? ಅಪ್ಪ ಅಮ್ಮ ಕಟ್ಟಬೇಕಾಯ್ತದೆ. ಗೊತ್ತಾಯ್ತಾ? ಸೊ ನೀವೇನಾದ್ರು ಹೇಳ್ಬೇಕಲ್ಲಿ ನಿಮ್ಮ ಮನೇಲಿ ಏನಾದ್ರು ಯಾರಾದರೂ ಬೈಕ್ ಓಡಿಸಿ ಅಂಗಡಿಗೆ ಹೋಗಿ ಅಥವಾ ಏನಾದ್ರು ಸ್ಪೆಷಲಿ ಹುಡುಗರುಗಳು ಅಂಗಡಿಗೆ ಏನಾದ್ರು ಹೋಗಿ ಅಂತ ಏನಾರು ಅಪ್ಪ ಅಮ್ಮ ಏನಾದ್ರು ಹೋಗಿ ಅಂತ ಅಂದರೆ ನೀವು ನಾವು ಬೈಕಲ್ಲಿ ಹೋಗಲ್ಲ ನಡ್ಕೊಂಡು ಹೋಗ್ತೀನಿ ಅನ್ಬೇಕು, ಇಲ್ಲ ಸೈಕಲ್ ಹೋಗ್ಬೇಕು. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಬೈಕು ಓಡಿಸ್ಬಾರ್ದು. ಬೈಕು ಸ್ಕೂಟ್ರು ಯಾವುದು ಓಡಿಸ್ಬಾರ್ದು. ಓಡಿಸ್ತೀರಾ? ಓಡಿಸು. ಆಮೇಲೆ ಏನಾದ್ರು ಪೊಲೀಸ್ನವ್ರು ಹಿಡ್ಕೊಂಡ್ರೆ ಆಮೇಲೆ ನಿಮ್ಮ ತಂದೆ ತಾಯಿ ಹೋಗಿ ಕೋರ್ಟಲ್ಲಿ ಹೋಗಿ 25,000 ದಂಡ ಕಟ್ಟಬೇಕಾಯ್ತದೆ. ಹಂಗಾಗಿ ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಬೈಕ್ ಯಾರು ಓಡಿಸ್ತಾನೆ ಅವನು? ಹಾಂ. ಸೊ ಹಂಗಾಗಿ ಯಾರೋ ಓಡ್ಸೋಕೆ ಹೋಗ್ಬಾರ್ದು. ನೀವೇನಾದ್ರು ಜೊತೆಗೆ ಹಿಂದೆ ಕೂತ್ಕೊಂಡು ಹೋಗ್ಬೋದು ಅಷ್ಟೇ. ಆಮೇಲೆ ಈ ಡ್ರೈವಿಂಗ್ ಲೈಸೆನ್ಸ್ ಆದಮೇಲೆ ಓಡಿಸ್ಬೋದು. 18 ವರ್ಷ ಆದಮೇಲೆ ಆರ್ ಟಿ ಒದವರು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಮುಂಚೆ ಅವ್ರು ಟೆಸ್ಟ್ ಮಾಡ್ತಾರೆ ನಿಮ್ಗೆ ಓಡ್ಸೋಕ್ಕೆ ಬರುತ್ತೋ ಇಲ್ವೋ ಅಂತೇಳಿ. ಗೊತ್ತಾಯ್ತಾ? ಸೊ ಅದಾದ ನಂತರ ನೀವು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ ನಂತರ ನೀವು ವೆಹಿಕಲ್ನ ಓಡಿಸ್ಬೋದು. ಅಲ್ಲಿ ಗಂಟ ಯಾವುದೇ ಕಾರಣಕ್ಕೂ ಕೂಡ ವೆಹಿಕಲ್ ಓಡಿಸ್ಬಾರ್ದು. ಮತ್ತು ಇನ್ಶೂರೆನ್ಸ್ ಇರಬೇಕು. ನೋಡಿದ್ದೀರಾ ಇನ್ಶೂರೆನ್ಸು? ಪ್ರತಿ ವೆಹಿಕಲ್ಲು 2 ವೀಲರು ಅಥವಾ 4 ವೀಲರ್ ಯಾವುದೇ ಇದ್ರೂ ಕೂಡ ಇನ್ಶೂರೆನ್ಸು ಕಡ್ಡಾಯ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಏನು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ, ನೀವೇನಾದರೂ ಹೋಗಬೇಕಾದ್ರೆ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆಗೋದಂಥದ್ದೇನು ಒಂದು ಆಕಸ್ಮಿಕವಾಗಿ ಆಗೋವಂಥದ್ದು. ಓಡಿಸ್ತಾ ಇರ್ತೀರಾ, ಬೈ ಮಿಸ್ಟೇಕಾಗಿ ಅಪಘಾತಗಳಾಗ್ಬಿಡ್ತದೆ. ಅದು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆಗುತ್ತೆ ಇಲ್ಲ ಯಾವತ್ತೂ ಹೇಳೋಕ್ಕಾಗಲ್ಲ. ಯಾವಾಗ ಬೇಕಾದರೂ ಆಗ್ಬೋದು ಅದು. ಕೆಲವು ಟೈಮಲ್ಲಿ ಬೇರೆಯವರೇ ಬಂದು ನಿಮಗೆ ಗುದ್ಬೋದು ಅಥವಾ ನೀವೇ ಬೈ ಮಿಸ್ಸಾಗಿ ಬೇರೆಯವ್ರಿಗೆ ಹೋಗಿ ಗುದ್ಬೋದು. ಸೊ ಆಗ ಏನಾಗುತ್ತೆ, ಇನ್ಶೂರೆನ್ಸ್ ಇದ್ದರೆ ಆ ಇಂಜುರೀಸ್ ಏನಾದ್ರು ಗಾಯಗಳಾಗಿರ್ತದಲ್ಲ, ಈಗ ನೀವು ಹೋಗಿ ಓಡಿಸ್ತಾ ಇರ್ತಾರೆ, ಯಾರೋ ನಿಮ್ಮ ತಂದೆ ಅಥವಾ ನಿಮ್ಮ ಫ್ಯಾಮಿಲಿ ಯಾರೋ ಓಡಿಸ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆಕ್ಸಿಡೆಂಟ್ ಆದಾಗ ಆ ಇಂಜುರೀಸ್ ಗಾಯಗಳಾಯ್ತದೆ. ಒಂದು 2 ತಿಂಗಳು 3 ತಿಂಗಳು ರೆಸ್ಟ್ ಮಾಡಬೇಕಾಯ್ತದೆ. ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಯ್ತದೆ. ಸೊ ಆ ದುಡ್ಡೆಲ್ಲ ಯಾರು ಕೊಡ್ತಾರೆ? ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡ್ತಾರೆ. ಇನ್ಶೂರೆನ್ಸ್ ಇದ್ದರೆ. ಇನ್ಶೂರೆನ್ಸ್ ಇಲ್ಲ ಅಂದರೆ ಯಾರು ಕೊಡಬೇಕಾಯ್ತದೆ? ಯಾರು ಓಡಿಸ್ತಾ ಇರ್ತಾರೆ ವೆಹಿಕಲ್ ಅವರು. ಗೊತ್ತಾಯ್ತಾ? ಬೈಕ್ ಯಾರು ಓಡಿಸ್ತಾ ಇರ್ತಾರೆ ಅವ್ರು ಕೊಡಬೇಕಾಯ್ತದೆ. ಹಂಗಾಗಿ ಕಡ್ಡಾಯವಾಗಿ ಇನ್ಶೂರೆನ್ಸು ಇರಬೇಕು. ಇನ್ಶೂರೆನ್ಸ್ಗೆ ಇರಬೇಕು ಅಂದರೆ ಇನ್ಶೂರೆನ್ಸ್ ಬರೋಕ್ಕೆ ಅಲ್ಲಿ ಡ್ರೈವಿಂಗ್ ಲೈಸೆನ್ಸು ನೋಡ್ತಾರೆ. ಆಗ ಓಡಿಸ್ತಾ ಇರೋಂಥ ವ್ಯಕ್ತಿ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಡ್ರೈವಿಂಗ್ ಲೈಸೆನ್ಸು ಇದ್ದರೆ ಆಗ ಇನ್ಶೂರೆನ್ಸು ಕ್ಲೈಮ್ ಆಗುತ್ತೆ. ಅಕಸ್ಮಾತ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಇನ್ಶೂರೆನ್ಸ್ ಇದೆ ಅಂದರೆ ಅವಾಗ ಕೂಡ ಇನ್ಶೂರೆನ್ಸು ಕ್ಲೈಮ್ ಆಗೋಲ್ಲ. ಅವಾಗಲೂ ಕೂಡ ಯಾರೋ ಆಕ್ಸಿಡೆಂಟ್ ಮಾಡಿರ್ತಾರೆ, ಗುದ್ದಿಸಿರ್ತಾರಲ್ಲ, ಯಾರು ರಾಂಗ್ ಸೈಡಲ್ಲಿ ಓಡಿಸಿರ್ತಾರೆ ಅವರು ದುಡ್ಡು ಕಟ್ಟಬೇಕಾಯ್ತದೆ. ಸೊ ಹಂಗಾಗಿ ಕಡ್ಡಾಯವಾಗಿ ಇನ್ಶೂರೆನ್ಸ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಹೆಲ್ಮೆಟ್ ಇರಬೇಕು. ಗೊತ್ತಾಯ್ತಾ? ಆಮೇಲೆ ಒಂದು ಬೈಕಲ್ಲಿ ಎಷ್ಟು ಜನ ಹೋಗಬೇಕು? 2 ಹೋಗಬೇಕು. 5 ಜನ 6 ಜನ ಹೋಗ್ಬಾರ್ದು. ಕೆಲವು ಕಡೆ ಇಲ್ಲಿ ನೋಡ್ತಾ ಇರ್ತೀವಿ ನಾವು, ಒಂದೇ ಬೈಕಲ್ಲಿ 5 ಜನ ಇರ್ತಾರೆ ಮಕ್ಕಳು. ಇಲ್ಲ ಮನೇಲಿ 3 ಜನ ಇದ್ದರೆ 4 ಜನ ಇದ್ದರೆ ಅವರು ಒಟ್ಟು 5 ಜನ 4 ಜನ ಕೂತ್ಕೊಂಡು ಓಡಿಸ್ತಿರ್ತಾರೆ. ಹಂಗೆ ಹೋಗ್ಬಾರ್ದಂಗೆ. ಯಾಕೆಂದರೆ ಅದರಿಂದ ಅಪಘಾತಗಳಾಗೋಂಥ ಸಾಧ್ಯತೆ ಇರ್ತದೆ. ಗೊತ್ತಾಯ್ತಾ? ಹಂಗಾಗಿ ಕಡ್ಡಾಯವಾಗಿ ಒಂದು ಬೈಕಲ್ಲಿ ಇಬ್ಬರು ಅಂದರೆ ಇಬ್ಬರೇ ಹೋಗಬೇಕು. ಕಾರಲ್ಲಿ ಎಷ್ಟು ಜನ ಇರ್ತಾರೆ? 5ಕ್ಕಿಂತ ಹೆಚ್ಚಿರ್ತಾರೆ. ಸೊ ಅದಕ್ಕೆ ಅಷ್ಟೇ ಜನ ಹೋಗಬೇಕು. ವೆಹಿಕಲ್ ಏನಿರ್ತದೆ ರೂಲ್ಸು ಕಡ್ಡಾಯವಾಗಿ ಎಲ್ಲರೂ ಫಾಲೋ ಮಾಡಬೇಕು. ಫಾಲೋ ಮಾಡೋದು ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಒಳ್ಳೆಯದು. ಗೊತ್ತಾಯ್ತಾ? ಮತ್ತು ಕಾರ್ ಓಡಿಸ್ಬೇಕಾದ್ರು ಅಷ್ಟೇ ಸೀಟ್ ಬೆಲ್ಟ್ ಹಾಕೊಬೇಕು. ಗೊತ್ತಿದೆಯಾ? ಎಷ್ಟು ಚೆನ್ನಾಗಿ ಗೊತ್ತು ಸೀಟ್ ಬೆಲ್ಟು? ಸೀಟ್ ಬೆಲ್ಟ್ ಎಲ್ಲರೂ ಹಾಕೋಬೇಕು. ಸೀಟ್ ಬೆಲ್ಟ್ ನೋಡಿದ್ದೀರಾ? ಸೊ ಕಾರಲ್ಲಿ ಹೋಗ್ಬೇಕಾರೆ ಕಡ್ಡಾಯವಾಗಿ, ಯಾರು ನೋಡಿಲ್ಲ ಹೋಗಿ ನೋಡಿ, ಕಾರಲ್ಲಿ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಇರಬೇಕು. ಹೌದಾ? ಏನಾರು ಡೌಟ್ ಇದೆಯಾ ನಿಮಗೆ? ಡೌಟ್ ಏನಾರು ಇದೆಯಾ? ಏನಿಲ್ವಾ? ಆಮೇಲೆ ಬೈಕು ಎಷ್ಟು ಚಕ್ರದಲ್ಲಿ ಓಡಿಸ್ಬೇಕು? ಎಷ್ಟು ಚಕ್ರ ಇರುತ್ತೆ ಬೈಕಿಗೆ ಎಷ್ಟು ಚಕ್ರ ಇರ್ತದೆ? ಹಾಂ, 2. ಯಾರೋ 3 ಅಂದ್ರಲ್ಲ? 2
ಬೈಕ್ ಎಷ್ಟು ಚಕ್ರದಲ್ಲಿ ಓಡಿಸ್ಬೇಕು? ಒಂದು ಚಕ್ರದಲ್ಲಿ ಓಡಿಸ್ಬೋದಾ? ಯಾರು ಓಡಿಸ್ತೀರಾ? ಹಾಂ, ಸೊ ಯಾರು ಓಡ್ಸೋಕೆ ಹೋಗ್ಬಾರ್ದು. ಅದು ವೀಲಿಂಗ್ ಮಾಡ್ತಾರಲ್ಲ, ನೋಡಿದ್ದೀರಾ? ಹಾಂ, ಆ ಥರ ಏನಾದ್ರು ಮಾಡಿದ್ರೆ ಅದು ಕೂಡ ಅಪರಾಧ. ನಾವು ಕರ್ಕೊಂಡೋಗಿ ಕೇಸ್ ಹಾಕ್ಬಿಡ್ತೀವಿ. ಕೇಸ್ FIR ಆಯ್ತದೆ, ಕೋರ್ಟ್ಗೆ ಹೋಗ್ಬೇಕಾಯ್ತದೆ, ಜೈಲ್ಗೆ ಹೋಗ್ಬೇಕಾಯ್ತದೆ. ಗೊತ್ತಾಯ್ತಾ? ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವೆಲ್ಲ ನೋಡೋಕೆ ಹೋಗ್ಬಾರ್ದು. ನಿಮ್ಗೆ ಏನಾದ್ರು ಯಾರಾದರೂ ಅಲ್ಲಿ ವೀಲಿಂಗ್ ಮಾಡ್ತವ್ರೆ, ಒಂದೇ ಚಕ್ರದಲ್ಲಿ ಓಡಿಸ್ತವ್ರೆ ಅಂದರೆ ಇಮಿಡಿಯೇಟು ಪೊಲೀಸ್ನವ್ರಿಗೆ ಫೋನ್ ಮಾಡಿ. ಫೋನ್ ನಂಬರ್ ತಗೊಳ್ಳಿ, 112 112 112 ಅಂತ ಪೊಲೀಸ್ ನಂಬರ್ ಗೊತ್ತಿದೆಯಾ? 112ಕ್ಕೆ ಫೋನ್ ಮಾಡಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ, ನಿಮ್ಮ ಫ್ಯಾಮಿಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ, ಅಥವಾ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾಯಿದೆ, ನಿಮ್ಮ ಅಕ್ಕಪಕ್ಕದ ಮನೆಯಿಂದ ತೊಂದರೆ ಇದೆ, ಅಥವಾ ನಿಮ್ಮ ಫ್ಯಾಮಿಲಿ ತೊಂದರೆ ಇದೆ, ಅಥವಾ ನಿಮಗೆ ಈ ಥರ ರಸ್ತೆ ಸುರಕ್ಷತೆ ನಿಯಮಗಳನ್ನ ಯಾರಾದರೂ ವೈಲೇಟ್ ಮಾಡ್ತಾವ್ರೆ, ವೀಲಿಂಗ್ ಮಾಡೋಂಥದ್ದು, ಅಥವಾ ಏನಾದ್ರು ಬೇರೆ ಥರ ತೊಂದರೆ ಕೊಡ್ತಾಯಿದ್ದಾರೆ ಅಂದರೆ ನೀವು ಎಲ್ಲಿಗೆ ಫೋನ್ ಮಾಡಬೇಕು? 112 112 ನೆನ್ಪಿಟ್ಕೊಬೇಕು. 112 ಗೊತ್ತಾಯ್ತಾ? ಸೊ ಈ ನಂಬರ್ ನೆನ್ಪಿಟ್ಕೊಂಡು ಈ ನಂಬರ್ಗೆ ಫೋನ್ ಮಾಡಿ. ನಿಮ್ಮ ಮಧ್ಯರಾತ್ರಿ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಕೂಡ ನಿಮ್ಮ ಮನೆ ಹತ್ರ ಬರ್ತಾರೆ. ಗೊತ್ತಾಯ್ತಾ? ಸೊ ಹಂಗಾಗಿ ಕಡ್ಡಾಯವಾಗಿ ಇದನ್ನು ಯೂಸ್ ಮಾಡಿ. ಮಧ್ಯರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ, ನೀವು ಇಲ್ಲೇ ಅಂತಲ್ಲ, ಕರ್ನಾಟಕದ ಯಾವುದೇ ಊರುಗಳಲ್ಲಿ, ಇಲ್ಲಿಂದ ಈಗ ನೀವು ಯಾವುದೋ ಬೇರೆ ಊರಿಗೆ ಹೋಗಿರ್ತೀರ, ಅಲ್ಲೇನಾದರೂ ಈ ಥರದ ಇನ್ಸಿಡೆಂಟ್ಗಳಾಯಿತು, ಅಥವಾ ನಿಮಗೇನೋ ತೊಂದರೆ ಆಯಿತು, ನೀವು ಯಾವುದೋ ಅಜ್ಜಿ ಊರಿಗೆ ಹೋಗಿರ್ತೀರ, ಬೆಂಗಳೂರು ಅಥವಾ ಮೈಸೂರು ಅಥವಾ ಬೇರೆ ಯಾವುದೋ ಊರಿಗೆ ಹೋಗಿರ್ತೀರ, ನಿಮ್ಮ ಪೊಲೀಸ್ ಸಹಾಯ ಬೇಕು. ಆಗೇನು ಮಾಡ್ತೀರಾ? ಯಾವ ನಂಬರ್ಗೆ ಕರೆ ಮಾಡಬೇಕು ಗೊತ್ತಾಯ್ತಾ? 112. ಇದಕ್ಕೇನು ಕರೆನ್ಸಿ ಬೇಕು ಅಂತ ಏನಿಲ್ಲ, ಟೋಲ್ ಫ್ರೀ ಇರ್ತದೆ. ಕಡ್ಡಾಯವಾಗಿ ಇದಕ್ಕೆ ಮಾಡಿ ಇದನ್ನು ಉಪಯೋಗಿಸ್ಕೊಳ್ಳಿ. ಅರ್ಥ ಆಯ್ತಾ? ಮತ್ತೇನಾದ್ರು ನಿಮಗೆ ಡೌಟ್ಸ್ ಇದೆಯಾ? ಪೊಲೀಸ್ನವ್ರು ಕೇಳಬೇಕು ಅಂತ ಏನಾದ್ರು ಡೌಟ್ಸ್ ಏನಾದ್ರು ಕೇಳ್ಬೋದು. ನಿಮಗೆ ಏನು ಡೌಟ್ಸೇ ಇಲ್ವಾ? ಪೊಲೀಸ್ನವ್ರಿಗೆ ಏನಾದ್ರು ಏನೂ ಇಲ್ವಾ? ಏನು ಡೌಟ್ ಇದ್ರೂ ಕೇಳ್ಬೋದು ನೋಡಿ. ಟ್ರಾಫಿಕ್ ಬಗ್ಗೆನೇ ಕೇಳಬೇಕು ಅಂತಲ್ಲ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಹಾಂ, 10-90. ಆಮೇಲೆ ಬಸ್ಗಳಲ್ಲಿ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಯಾರು ಬರ್ತೀರಾ ಹೊರಗಡೆಯಿಂದ, ಬೇರೆ ಊರಿಂದ ಸ್ಕೂಲಿಗೆ ಬರೋಂಥವ್ರು ಎಲ್ಲ ಇಲ್ಲೇ ಲೋಕಲರಾ? ಸೊ ಹಂಗಾಗಿ ಬಸ್ಗಳಲ್ಲಿ ಬರಬೇಕಾದ್ರೆ ಫುಟ್ಪಾತಲ್ಲಿ ನಿಂತ್ಕೊಂಬರೋಂಥದ್ದು ಅವೆಲ್ಲ ಆಗಬಾರ್ದು. ಎಲ್ಲ ಕಡ್ಡಾಯವಾಗಿ ಒಳಗಡೆ ಹೋಗಿ ಸೀಟಲ್ಲೇ ಕೂತ್ಕೊಬೇಕು. ಹೌದಾಯ್ತಾ? ಕಡ್ಡಾಯವಾಗಿ ಒಳಗಡೆ ಕೂತ್ಕೊಬೇಕು. ಆಮೇಲೆ ಈ ಸೈಕಲ್ ಓಡಿಸ್ಬೇಕಾದ್ರೂ ಅಷ್ಟೇ, ಕಡ್ಡಾಯವಾಗಿ ಅದರಲ್ಲಿ ಒಂದೇ ಚಕ್ರದಲ್ಲಿ ಓಡಿಸೋದು ಅಥವಾ ಬೇರೆ ಬೇರೆ ಥರ ಎಲ್ಲ ಓಡಿಸೋದು ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬಾರ್ದು. ಅದು ಹೇಳಿಮ್ಮ, ಹೇಳಿ. ಏನು? ಓಕೆ, ಗುಡ್. ನಿಮ್ಮ ಫ್ರೆಂಡ್ ಒಬ್ರು ಕೇಳಿದ್ರಿ, ಈಗ 18 ವರ್ಷ ಆಗಿರೋರೇ ಯಾಕೆ ಓಡಿಸ್ಬೇಕು ಬೈಕ? 18 ವರ್ಷದ ಒಳಗಡೆಯವರು ಓಡಿಸ್ಬೋದಲ್ವಾ? ಯಾಕೆ ಹಂಗೆ ಮಾಡಿಲ್ಲ ಅಂದರೆ, ಇಂಡಿಯನ್ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಏನು ಹೇಳ್ತಾರೆ ಅಂದರೆ, 18 ವರ್ಷದ್ದು ಆಗಿರಬೇಕು. ಏನಕ್ಕೆ ಆಗಿರಬೇಕು ಅಂದರೆ, ಒಬ್ಬ ವ್ಯಕ್ತಿಯ ದೈಹಿಕ ಹಾಗೂ ಮಾನಸಿಕವಾಗಿ ಅವರು ಸದೃಢರಾಗಬೇಕು. ಅವ್ರಿಗೆ 18 ವರ್ಷ ಆದರೆ ಅವರು ದೈಹಿಕವಾಗಿ ಸದೃಢರಾಗಿರ್ತಾರೆ. ಈಗ ಬರಪ್ಪ ನೀನು, ಈಗ ಇವ್ರು ಹೋಗ್ಬಿಟ್ಟು ಈಗ ನೀವು ಕಾರ್ ಓಡಿಸಿ ಅಂದರೆ ಈಗ ಕರೆಕ್ಟಾಗಿ ಕ್ಲಚ್ ಹಾಕೋಕ್ಕೆ ಹಿಡ್ಕೊಳಕ್ಕಾಗತ್ತಾ? ಆಗುತ್ತಾ? 18 ವರ್ಷ ಯಾಕಾಗಿರಬೇಕು ಅಂದರೆ, 18 ವರ್ಷ ಆಗಿರೋಂಥ ವ್ಯಕ್ತಿಗೆ ಏನಾಗಿರುತ್ತೆ, ಕೂತ್ಕೊಳ್ಳಿ, ಅವ್ರಿಗೆ ಒಂದು ಬ್ರೇಕ್ ಹಾಕಬೇಕು ಅಂದರೆ, ಕ್ಲಚ್ ಹಾಕಬೇಕು ಅಂದರೆ, ಅಥವಾ ಈಗ ಬೈಕ್ ಓಡಿಸ್ಬೇಕು, ಈ ಹುಡುಗ ಬೈಕ್ ಓಡಿಸಿ ಅಂತ ಅಂದರೆ ಅವನು ಬೈಕಲ್ಲಿ ಹೋಗಿ ಕೂತ್ಕೊಂಡು ಕಾಲು ಎಡ್ಕೊತಾ ಅವನಿಗೆ ಗೇರ್ ಹಾಕಬೇಕು ಅಂದರೆ ನಿಲ್ಸೋಕ್ಕಾಗುತ್ತಾ? ಆಗುತ್ತಾ? ಸೊ ಅದಕ್ಕೇನು ಮಾಡಿದ್ರು, ಕಾನೂನು ಮಾಡಿದ್ರು ಸರ್ಕಾರ, ಏನು 18 ವರ್ಷ ಆಗಿರಬೇಕು. 18 ವರ್ಷ ಆಗಿದೆ ಅಂದರೆ ಅವರ ಬೆಳವಣಿಗೆ ಆಗಿರ್ತದೆ. 18 ವರ್ಷ ಆಗಿದ್ದಾಗ ಬೆಳವಣಿಗೆ ಆಗಿರ್ತದೆ. ಅವರು ಮಾನಸಿಕವಾಗಿ ಕೂಡ ಪ್ರೌಢಿಮೆ ಆಗಿರ್ತಾರೆ. ಈಗ ಮತದಾನ ಹಾಕಬೇಕು ಅಂದರೆ ಎಷ್ಟು ವರ್ಷ ಹಾಕಬೇಕು? ಮತ ಹಾಕಬೇಕು ಅಂದರೆ ವೋಟ್ ಮಾಡಿದ್ದೀರ ಯಾರಾದರೂ? ವೋಟ್ ಮಾಡಬೇಕು ಅಂದರೆ ಎಷ್ಟು ವರ್ಷ ಆಗಿರಬೇಕು? 18 ಇಯರ್ಸ್ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ 18 ಇಯರ್ಸ್? ಸೊ ಅವರು ಬೌದ್ಧಿಕವಾಗಿ ಅವ್ರಿಗೆ ನಾಲೆಡ್ಜ್ ಇರ್ತದೆ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಅವರು ಡಿಸಿಷನ್ ತಗೊಳ್ಳೋ ಅರ್ಹತೆ ಇರ್ತದೆ ಅಂತ. ಗೊತ್ತಾಯ್ತಾ? ಸೊ ಎಲ್ಲ ಸಾಮಾನ್ಯ ಜ್ಞಾನ ಇರ್ತದೆ ಅನ್ನೋದಕ್ಕೆ ಸರ್ಕಾರ ಏನು ಮಾಡ್ತೋ,
18 ವರ್ಷ ನಿಗದಿ ಮಾಡ್ತು ಮತದಾನ ಮಾಡೋದಕ್ಕೆ, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕು ಅಂದರೆ, ಅಥವಾ ಕೆಲ್ಸಕ್ಕೆ ಸೇರ್ಕೊಬೇಕು ಅಂದರೆ ಎಷ್ಟು ವರ್ಷ ಆಗಿರಬೇಕು? ಕೆಲ್ಸಕ್ಕೆ ಸೇರ್ಕೊಬೇಕು ಅಂದರೆ 18 ವರ್ಷ ಆಗಿರಬೇಕು. ಯಾರಾದರೂ 18 ವರ್ಷಕ್ಕಿಂತ ಕೆಳಗಡೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅದು ತಪ್ಪಾಗ್ತದೆ, ಗೊತ್ತಾಯ್ತಾ? ನೀವೇನಾದ್ರು ಈಗ ಒಂದು ಸರ್ಕಾರಿ ಹುದ್ದೆಗೆ ಸೇರ್ಕೋಬೇಕು ಅಂದರೆ ಎಷ್ಟು ವರ್ಷ ಆಗಿರಬೇಕು? 18 ವರ್ಷ ಆಗಿರಬೇಕು. ಅಕಸ್ಮಾತ್ 18 ವರ್ಷದ ಒಳಗಡೆ ಏನಾದ್ರು ಕೆಲಸ ಮಾಡ್ತಾವ್ರೆ ಅಂದರೆ ಅದು ತಪ್ಪು, ಬಾಲಕಾರ್ಮಿಕ ಪದ್ಧತಿ ಆಯ್ತದೆ. ಸೊ ಯಾರು ಕೂಡ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡಬಾರ್ದು, 18 ವರ್ಷದ ಒಳಗಡೆ ಇರೋ. ಅದರಲ್ಲೂ ಸ್ಪೆಷಲಿ 14 ವರ್ಷದ ಒಳಗಡೆ ಅವ್ರು ಏನಾದ್ರು ಕೆಲಸ ಮಾಡ್ತಾರೆ ಅಂದರೆ ಚೈಲ್ಡ್ ಲೇಬರ್ ಆ್ಯಕ್ಟ್ ಅಂತ ಇದೆ, ಅದಕ್ಕೊಂದು ಕಾನೂನು ಇದೆ. ಯಾರಾದರೂ ಕೆಲಸ ಮಾಡ್ತಾ ಇರೋದ್ರೆ ಯಾರು ಕೆಲಸ ಮಾಡಿಸ್ಕೊತಿರ್ತಾರೆ ಅವ್ರು ಜೈಲಿಗೆ ಹೋಗ್ಬೇಕಾಗುತ್ತೆ. 14 ವರ್ಷದ ಒಳಗಡೆ ಇರೋಂಥ ಮಕ್ಕಳು ಯಾವುದೇ ಕೆಲಸಗಳನ್ನ ಮಾಡೋಂಗಿಲ್ಲ, ಗೊತ್ತಾಯ್ತಾ? 14ರಿಂದ 18 ವರ್ಷದ ಮಕ್ಕಳು ಕೆಲವು ಕೆಲಸಗಳು ಮಾತ್ರ ಹೇಳಿದ್ದಾರೆ, ಆದರೆ ಅದು ಹೋಗಿ ಸಂಬಳ ಕೊಡೋವಂಥದ್ದು ಆ ಥರದ ಕೆಲಸಗಳು ಅಥವಾ ಅಪಾಯದಲ್ಲಿರೋಂಥ ಕೆಲಸಗಳು ಯಾವುದು ಕೂಡ ಮಾಡುವಂತಿಲ್ಲ. ಸೊ ಗೊತ್ತಾಯ್ತಾ? 18 ವರ್ಷ ಯಾಕೆ ನಿಗದಿ ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ? ಸೊ ನೀವು ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಅಂದರೆ ಮೆಂಟಲಿ ನೀವು ಒಂದು ಸ್ವಲ್ಪ ನಾಲೆಡ್ಜ್ ಇರುತ್ತೆ ಅವ್ರಿಗೆ, ಮತ್ತು ಫಿಸಿಕಲಿ ಅವರು ಡೆವಲಪ್ ಆಗಿರ್ತಾರೆ. ಆ ಒಂದು ಉದ್ದೇಶದಿಂದ 18 ವರ್ಷ ಮಾಡಿದ್ದಾರೆ. ಬೇರೆ ಏನು ಡೌಟ್ ಇದೆಯಾ? ಏನು ಬೇಕಾದ್ರೆ ಕೇಳ್ಬೋದು, ಏನು ಡೌಟ್ ಇದ್ದರೆ ಏನು ಬೇಕಾದ್ರೆ ಕೇಳ್ಬೋದು. ರೋಡ್ಗೂ ಕೂಡ ಸ್ಪೀಡ್ ಲಿಮಿಟ್ ಇರುತ್ತೆ, ಗೊತ್ತಾಯ್ತಾ? ಸೊ ಸಿಟಿ ಒಳಗಡೆ ಓಡಿಸ್ಬೇಕು ಅಂದರೆ ಮ್ಯಾಕ್ಸಿಮಮ್ಮು ಒಂದು 30 ಸ್ಪೀಡ್ ಒಳಗೆ ಓಡಿಸ್ಬೇಕು. ಒಂದು ಗಂಟೆಗೆ 30 ಕಿಲೋಮೀಟ್ರು, ಅದಕ್ಕಿಂತ ವೇಗವಾಗಿ ಓಡಿಸಂಗಿಲ್ಲ. ಸ್ಪೀಡ್ ಲಿಮಿಟ್ಸು ನಿಧಾನವಾಗಿ ಹೋಗಬೇಕು. ಹೈವೇಲಾದರೆ ಹೈವೇಲಿ ಹೋಯ್ತು ಅಂದರೆ 60 ಕಿಲೋಮೀಟ್ರಲ್ಲೇ ಸ್ಪೀಡಲ್ಲಿ ಹೋಗ್ಬೋದು. ಅಲ್ಲಿ ಬೋರ್ಡ್ಗಳು ಹಾಕಿರ್ತಾರೆ, ನೀವು ಅವನ್ನ ಗಮನಿಸ್ಬೇಕು. ಗಮನಿಸಿ ಅದಕ್ಕೆ ಅನುಗುಣವಾಗಿ ನೀವು ಓಡಿಸ್ಬೇಕು. ನಿಮ್ಮ ಫ್ಯಾಮಿಲಿಯವ್ರಿಗೆ ಹೇಳಬೇಕು, ತುಂಬ ಸ್ಪೀಡ್ಗೆ ಹೋದರೆ ಏನಾಯ್ತದೆ? ಗಾದೆ ಇದೆ ಗೊತ್ತಾ, ಅತಿ ವೇಗ. ಯಾರು ಹೇಳ್ತೀರಾ ಅತಿ ವೇಗ? ಮುಂದಕ್ಕೆ ಯಾರು ಹೇಳ್ತೀರಾ? ಕೇಳಿದ್ದೀರಾ ಯಾರಾದ್ರೂ? ಕೇಳಿಲ್ವಾ? ಎಲ್ಲರೂ ಓದಿಲ್ವಾ ಎಲ್ಲೂ? ಅತಿ ವೇಗ ಅಂದರೆ ಅತಿ ವೇಗ, ತಿಥಿ ಬೇಗ ಅಂತ. ತಿಥಿ ಅಂದರೆ ಗೊತ್ತಾ? ಈ ಡೆತ್ ಆದಮೇಲೆ ಮಾಡ್ತಾರಲ್ಲ ಒಂದು 11 ಡೇಸ್ಗೆ, ಆ ಥರದ್ದು ಏನು ನನಗೆ ಗೊತ್ತಿಲ್ಲ. ಹಾಂ, ಸೊ ಹಂಗಾಗಿ ವೇಗವಾಗಿ ಹೋದರೆ ಅಪಘಾತಗಳಾಗೋ ಅಂಥ ಸಾಧ್ಯತೆ ಜಾಸ್ತಿ ಇರ್ತದೆ, ಗೊತ್ತಾಯ್ತಾ? ಸೊ ನಿಧಾನವಾಗಿ ಓಡಿಸ್ಬೇಕು. ನಿಧಾನವಾಗಿ ಓಡಿಸಿದಷ್ಟು ನಿಮಗೆ ಒಳ್ಳೆಯದು. ಬೇರೆ ಏನು ಡೌಟ್ ಇದೆಯಾ? ಡೌಟ್ಸ್ ಇದೆಯಾ? ಕೇಳ್ಬೋದು ಯಾರಾದರೂ? ಏನಿಲ್ವಾ? ಆಯಿತು, ಓಕೆ, ಥ್ಯಾಂಕ್ ಯು. ವಯಸ್ಸು ಎಷ್ಟು? ಏಜ್ ಅವರು 8. ಹುಡುಗರಿಗೆ, ಗಂಡು ಮಕ್ಕಳಿಗೆ 20 ಅಲ್ಲ 21. ಯಾರು ಕೂಡ 18 ವರ್ಷಕ್ಕಿಂತ ಕಡಿಮೆ ಅಂದರೆ ಹೆಣ್ಮಕ್ಳು 18 ವರ್ಷಕ್ಕಿಂತ ಕಡಿಮೆ ಯಾರು ಮದುವೆ ಆಗಬಾರ್ದು. ಮತ್ತು ಗಂಡು ಮಕ್ಕಳು 20 ವರ್ಷದಿಂದ ಕಡಿಮೆ, 21 ವರ್ಷಕ್ಕಿಂತ ಕಡಿಮೆ ಇರೋರು ಯಾರೂ ಮದುವೆ ಆಗಬಾರ್ದು. ಅದು ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಜೈಲು ಶಿಕ್ಷೆ ಆಗುತ್ತೆ, ಆಯಿತಾ? ಫೋಕ್ಸೋ ಆ್ಯಕ್ಟ್ ಬಗ್ಗೆ ಯಾರಿಗಾರು ಮಾಹಿತಿ ಗೊತ್ತಿದೆಯಾ? ಫೋಕ್ಸೋ ಆ್ಯಕ್ಟ್ ಗೊತ್ತಿದೆ ಹಂಗಂದ್ರೆ ಏನಂತ? ಅಂದರೆ ನಿಮ್ಮ ಅಕ್ಕಪಕ್ಕದ ಮನೆಗಳಾಗಿರ್ಬೋದು, ಕಾಲೇಜು ಅಥವಾ ಶಾಲೆ ಕಾಲೇಜುಗಳಾಗಿರ್ಬೋದು, ಯಾರಾದರೂ ನಿಮ್ಮನ್ನು ಲೈಂಗಿಕವಾಗಿ ಅಪ್ರೋಚ್ ಮಾಡೋದಾಗಲಿ ಅಥವಾ ಏನಾದರೂ ಪುಸ್ಲಾಯಿಸೋದು ಮಾಡಿದ್ರೆ ನೀವು ಅದು 112 ಅಥವಾ 1098 ಚೈಲ್ಡ್ ಹೆಲ್ಪ್ ಲೈನ್ ಅಂತ ಇರುತ್ತೆ. ಅದಕ್ಕೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆನ ಹೇಳ್ಬೋದು. ಹೇಳಿದಾಗ ನಮ್ಮ ಪೊಲೀಸರು ಅದನ್ನು ಅಟೆಂಡ್ ಮಾಡಿ ಬಗೆಹರಿಸ್ತಾರೆ. ಇನ್ನೇನಾದರೂ ಡೌಟ್ ಇದೆಯಾ ಯಾರಿಗಾದ್ರೂ? ಏನೋ ಡೌಟ್ ಇಲ್ವಾ? ಥ್ಯಾಂಕ್ ಯು. ಬಗ್ಗೆ ಮತ್ತು ಹೇಗೆ ನೀವು ವಾಹನ ಚಲಾಯಿಸಬೇಕು, ಮತ್ತು ವಾಹನ ಚಲಾಯಿಸಬೇಕಾದ್ರೆ ಏನೇನು ಮಾಡಿಸ್ಕೊಳ್ಬೇಕು, ಮತ್ತು ಏನು ಹಾಕ್ಕೊಳ್ಬೇಕು, ಹೆಲ್ಮೆಟ್ ಹಾಕ್ಕೊಳ್ಬೇಕು, ಮತ್ತು DL ಮಾಡಿಸ್ಕೊಳ್ಬೇಕು, ಅದ್ರ ಬಗ್ಗೆ ಎಲ್ಲ ಸಂಬಂಧಪಟ್ಟಂಗೆ ಎಲ್ಲ ಹೇಳಿದರೆ ದಯಮಾಡಿ ನೀವು ಸಹ 18 ವರ್ಷ ತುಂಬಿದ ನಂತರ 18 ವರ್ಷ ಆದಮೇಲೆ ನೀವು DL ಮಾಡಿಸ್ಕೊಳ್ಳಿ, ಗೊತ್ತಾಯ್ತಾ? ಮತ್ತು ಈಗ 18 ವರ್ಷ ತುಂಬೋದ್ರೊಳಗಡೆ ಮತ್ತು ನೀವು ವಾಹನ ಓಡಿಸ್ಬಾರ್ದು. ಅದು ಮೈನರ್ ಡ್ರೈವಿಂಗ್ ಆಗುತ್ತೆ, ಮತ್ತು ಅದು ಕೇಸ್ ಆಗ್ತದೆ. ಅದು ಮೈನರ್ ಡ್ರೈವಿಂಗ್ ನೀವು ಚಿಕ್ಕ ಮಕ್ಕಳು ಓಡಿಸುವಾಗ ಕೇಸ್ ಸಿಕ್ಕಿದ್ರೆ ಅದು ಕೋರ್ಟ್ನಲ್ಲಿ ಸಹ 25,000 ರೂಪಾಯಿ ಫೈನ್ ಆಗ್ತದೆ, ಆಯಿತಾ? ಮತ್ತು ನೀವು ಹೆಲ್ಮೆಟ್ ಹಾಕ್ಕೊಳ್ಬೇಕು. ಹೆಲ್ಮೆಟ್ ಯಾಕೆ ಹಾಕ್ಕೊಳ್ಬೇಕಂತಂದರೆ ಆಕ್ಸಿಡೆಂಟ್ ಆದಾಗ ತಲೆಗೆ ಏಟು ಬಿದ್ದರೆ ನಮಗೆ ತುಂಬ ತೊಂದರೆ ಆಗ್ತದೆ. ಬೇರೆ ಕಡೆ ಇನ್ನೆಲ್ಲ ಏಟು ಬಿದ್ದರೂ ನಾವು ಆಲ್ಟರ್ನೇಟ್ ಕೈ ಆಪ್ರೇಷನ್ ಮಾಡಿಸ್ಕೋಬೋದು, ಕಾಲು ಆಪ್ರೇಷನ್ ಮಾಡಿಸ್ಕೋಬೋದು. ಬಟ್ ಹೆಡ್ಗೆ ಮತ್ತು ಮೆದುಳಿಗೆ ಏಟು ಬಿದ್ದರೆ ಅದು ಬದುಕೋ ಸಾಧ್ಯತೆ ಕಡಿಮೆ ಇರ್ತದೆ. ಆದ್ದರಿಂದ ನೀವು ಹೆಲ್ಮೆಟ್ನ ಹಾಕ್ಕೊಳ್ಬೇಕು. ಮತ್ತು ತ್ರಿಪ್ಸು ಹೋಗಬಾರ್ದು. ತ್ರಿಪ್ಸು ಯಾಕೆ ಅಂತಂದರೆ ಓವರ್ ವೆಯ್ಟ್ ಆಗ್ತದೆ. ಬೈಕಿಗೆ ಓವರ್ ಲೋಡ್ ಆದಾಗ ನಿಮಗೆ ಸಡನ್ ಬ್ರೇಕ್ ಆಗ್ತಕ್ಕಂದ್ರೆ ಕಂಟ್ರೋಲ್ ಸಿಗೋಲ್ಲ.
ಅದೇ ಇಬ್ಬರು ಇದ್ದರೆ ನೀವು ಬ್ರೇಕ್ ಹಾಕಿದಾಗ ಕಂಟ್ರೋಲ್ ಸಿಗ್ತದೆ. 3 ಜನ ಅಥವಾ 4 ಜನ ಇದ್ದಾಗ ನೀವು ಬ್ರೇಕ್ ಹಾಕಿದ್ರೆ ಯಾವ ಸ್ಪೀಡಲ್ಲಿ ಹೋಗ್ತಾರೆ ಆ ಸ್ಪೀಡಲ್ಲಿ ಹೋಗಿ ಮುಂದ್ಗಡೆ ಹೋಗೋರಿಗೆ ನೀವು ಡಿಕ್ಕಿ ಹೊಡೆಯೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ತ್ರಿಪ್ಸು ಓಡಿಸ್ಬಾರ್ದು, ಗೊತ್ತಾಯ್ತಾ? ನೀವು ಇಬ್ಬರು ಇದ್ದರೆ ಅದು ಕಂಟ್ರೋಲಿಗೆ ಸಿಗುತ್ತೆ. ನೀವು ಬ್ರೇಕ್ ಹಾಕಿದ ತಕ್ಷಣ ಕಂಟ್ರೋಲ್ ಸಿಗುತ್ತೆ. ಅದರಿಂದ ದಯಮಾಡಿ ನಾವು ಇದುವರೆಗೂ ನಿಮ್ಮ ಟ್ರಾಫಿಕ್ ಬಗ್ಗೆ ಇಲ್ಲಿ ಹೇಳೋಕ್ಕೆ ಅವೇರ್ನೆಸ್ ಹೇಳ್ಕೊಡೋಕ್ಕೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ನಾವು ಎಲ್ಲ ಬಂದ್ವಿ. ನಿಮ್ಮ ಇನ್ಸ್ಟಿಟ್ಯೂಷನ್ನವರು ನಮಗೆ ಇದಕ್ಕೆ ಅವಕಾಶ ಮಾಡಿಕೊಟ್ರು. ಅವಕಾಶ ಮಾಡಿಕೊಂಡು ನಮ್ಮ ಮ್ಯಾನೇಜ್ಮೆಂಟ್ನ ಆಜಿಮ್ ಸರ್ಗೆ ಮತ್ತು ಸ್ಟಾಫ್ಸ್ ಆ್ಯಂಡ್ ಟೀಚರ್ಸು ಎಲ್ಲರಿಗೂ ಸಹ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸೋದ್ರಿಂದ ನಮ್ಮ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಾಕಲ್ವದ ಇವ್ರದ್ದು ಬೇಕಾ ಸರ್? ಮಕ್ಕಳದ್ದು ಬೇಕಾ ಸರ್? पूरे बच्चा का